ಜಯ ಅವ್ರೆ, ಯೂನಿಫಾರ್ಮ್ ಇಲ್ದೇನೆ ಸ್ಕೂಲಿಗೆ ಬಂದಿದ್ದೀರಾ. ಇವಾಗ ನಿಮ್ ಮಿಸ್ ಏನ್ ಅಂತಾರೋ ಏನೋ. ಹಲೋ, ಇವತ್ ನಮ್ ಡ್ಯಾಡಿ ಬರ್ಡೇ. ನಮ್ಗೆ ಇಷ್ಟ ಬಂದಿ ಡ್ರೆಸ್ ಹಾಕೊಳ್ತೀವಿ. ಕೇಳೋದಿಕ್ಕ ಮಿಸ್ ಯಾರು? ಜಾಸ್ತಿ ಮಾತಾಡಿದ್ರೆ ಇವತ್ತು ರಜಾ ಕೊಡ್ಬೇಕು. ಯಾಕಂದ್ರೆ ಇದ್ ನಮ್ ತಾತ ಕಟ್ಸಿರೋ ಸ್ಕೂಲು. ಅಣ್ಣ ರೆಡಿ ದೂರ ಮಾತಾಡಿದ್ರೆ ತಂಗಿ ತುಂಬಾ ದೂರ ಮಾತಾಡಿದ್ಲು. ಇವ್ರ ಜೊತೆ ಮಾತಾಡೋದು ತುಂಬಾ ಕಷ್ಟ. ಸರಿನಪ್ಪ, ಸಂಜೆ ಪಿಕಪ್ ಮಾಡೋದಕ್ ಬರ್ತೀನಿ. ಶ್ರೇಮಾ ಬಾಯ್. ಬಾಯ್ ಜಯ ಅವ್ರೆ. ಬಾಯ್ ಎಲ್ಲ ಬೇಕಾಗಿಲ್ಲ, ಕ್ಯಾರಿಯರ್ ಕೊಡಿ. ಮರ್ತೋದೆ ಜಯ ಅವ್ರೆ, ಸಾರಿ. ಅಮ್ಮೋ, ಇಲ್ಲಪ್ಪ, ಜ್ಯೋತಿಷದಲ್ಲಿ ಬರ್ದಿದೆ. ಅಲ್ಲಿ ನಿನ್ನ ಚಿರಕಾಲದ ಕೋರಿಕೆ ನೆರವೇರುತ್ತೆ. ಚಿರಕಾಲ ಕೋರಿಕೆನಾ? ಏನದು? ನಿನ್ ಮದ್ವೆ ಕಣಪ್ಪ. ಅಲ್ಲಿ ನಿನಗೆ ಮುದ್ದಾದ ಹುಡುಗಿ ಜೊತೆ ಮದ್ವೆ ಆಗುತ್ತೆ. ಇನ್ನ ಹುಡುಗಿನೇ ನೋಡಿಲ್ಲ, ಅಷ್ಟ್ ಬೇಗ ಮದ್ವೆ ಅಂತೆ. ಆಲ್ರೆಡಿ ನಿನಗೆ ದೇವರು ಸುಂದರವಾಗಿರೋ ಹುಡುಗಿನ ನೋಡಿದಾನೆ. ಓ ತಗೊಳಪ್ಪ, ಸುಂದರವಾದ ಹುಡುಗಿನ. ಯಾರದು? ಹೇಗಿರ್ತಾಳೆ? ಹಾಗೆ ಹೀಗೆ ಇರ್ತಾಳೆ ಅಂತ ನಾನ್ ಹೇಳೋದಕ್ಕಿಂತ ನೀನ್ ನೋಡೋದೇ ಒಳ್ಳೇದಪ್ಪ. ಅವಳು ಯಾರು ಅಂತ ಗೊತ್ತಾದ್ರೆ ತಾನೇ ನೋಡೋದಕ್ಕೆ. ನೀನು ಹುಡುಕ್ಬೇಕಾಗಿರೋ ಅಗತ್ಯ ಇಲ್ಲ. ಅವಳೇ ನಿನ್ ಎದುರುಗಡೆ ಬರ್ತಾಳೆ, ನಿನ್ ಕತ್ತಿಗೆ ಹಾರ ಹಾಕ್ತಾಳೆ. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನೆ. ಒಂದ್ ವೇಳೆ ನನ್ನ ಬ್ಯಾಂಗ್ಳೂರ್ ಕಳ್ಸೋದಕ್ಕೆ ಪ್ರಿನ್ಸಿಪಲ್ ಇವನ್ನ ಸೆಟಪ್ ಮಾಡಿರ್ತಾರ? ಛ ಸಾರ್ ಅಂತವ್ರಲ್ಲ ಬಿಡು. ಏನ್ ಮೇಡಮ್ ಇದು? ನಾನು ಬೆಂಗಳೂರಿಗೆ ಹೋಗೋದು ಅಂದ್ರೆ ಹೆಡ್ ಆಫೀಸ್ ಇಂದ ಆರ್ಡರ್ ಅಮ್ಮ. ತಕ್ಷಣ ನೀನು ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲಿ ನಮ್ ಬ್ರಾಂಚ್ ಸ್ಕೂಲ್ಗೆ ಸೇರ್ಬೇಕು. ಸಾರಿ ಮೇಡಮ್, ನಾನಿಲ್ಲಿ ಜಾಯಿನ್ ಆಗ್ಬೇಕಾದ್ರೇನೆ ಹೇಳಿದ್ದೆ ನಾನು ಎಲ್ಲಿಗೂ ಹೋಗಲ್ಲ ಅಂತ. ಹೇಳಿದ್ನಮ್ಮ, ಆದ್ರೆ ಅಲ್ಲಿನ ಬ್ರಾಂಚ್ ಅಲ್ಲಿ ನಿಮ್ಮಂತ ಒಳ್ಳೆ ಟೀಚರ್ ಬೇಕು ಅಂತ ಅಲ್ಲಿಗೆ ಬರೋದಿಕ್ ಹೇಳ್ತಿದ್ದಾರೆ. ನನ್ಗಿಂತ ಬೆಸ್ಟ್ ಟೀಚರ್ಸ್ ತುಂಬಾ ಜನ ಇದ್ದಾರೆ ಮೇಡಮ್, ಅವ್ರನ್ನ ಕಳ್ಸಿ. ಇಲ್ಲ ಅಂತ ಅಲ್ಲಮ್ಮ, ಆದ್ರೆ ನೀವು ಬಂದ್ಮೇಲೆ ಮಕ್ಳು ಶಿಸ್ತಲ್ಲಿ, ಓದಲ್ಲಿ, ಮಾರ್ಕ್ಸ್ ಅಲ್ಲಿ ತುಂಬಾ ಬದಲಾವಣೆ ತಗೊಂಡ್ ಬಂದಿದ್ದೀರಾ. ಬೆಸ್ಟ್ ಸ್ಕೂಲ್ ಆಗಿ ಅವಾರ್ಡ್ನ ಕೂಡ ತಗೊಂಡ್ ಬಂದಿದ್ದೀರಾ. ಅದಕ್ಕೇನೆ ಪ್ರತಿ ಬ್ರಾಂಚ್ ಅಲ್ಲೂ ನಿಮ್ಮಂತ ಒಳ್ಳೆ ಟೀಚರ್ ಬೇಕು ಅಂತ ಕೇಳ್ಕೊತಿದಾರಮ್ಮ. ಇಲ್ಲ ಮೇಡಮ್, ನಾನ್ ಎಲ್ಲಿಗೂ ಹೋಗಲ್ಲ. ಗಂಗಾನ ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗ್ಬಹುದು. ಅಲ್ಲಿ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಇಲ್ಲಿ ಹಾಗೆ ಅಲ್ಲಿ ಕೂಡ ಫೆಸಿಲಿಟೀಸ್ ಇರುತ್ತೆ. ಬೆಂಗಳೂರಿಗೆ ಹೋಗೋದಕ್ಕೆ ನನಗಿಷ್ಟ ಇಲ್ಲ ಮೇಡಮ್. ಆಗಲ್ಲ, ಇಲ್ಲ ಹೋಗ್ಬೇಕು ಅಂದ್ರೆ ಹೇಳಿ, ಈಗ್ಲೇ ರಿಸೈನ್ ಮಾಡ್ತೀನಿ. ಒಂದ್ಸಲ ಯೋಚನೆ ಮಾಡಮ್ಮ. ಪ್ಲೀಸ್ ಮೇಡಮ್, ಡೋಂಟ್ ಕಂಪೆಲ್ ಮೀ. ಅವ್ರು ನಮ್ಗೆ ಬೈದ್ರು ಡ್ಯಾಡಿ. ಹೌದು ಅಪ್ಪ, ಕ್ಲಾಸ್ ರೂಮ್ ಇಂದ ಹೊರಗಡೆ ಹೋಗಿ ಅಂತ ಟೀಚರ್ ಕಿರ್ಚಿದ್ರು. ಹಾಗಂತ ಲಾಂಗ್ ಬೆಲ್ ಹೊಡೆದು ಸ್ಕೂಲ್ ನ ಡಿಸ್ಟರ್ಬ್ ಮಾಡ್ತೀರಾ? ಕೋಪ ಬಂತು, ಅದಕ್ಕೆ ಹಂಗ್ ಮಾಡಿದ್ವಿ. ನಿಮ್ಮಿಂದ ಆ ಟೀಚರ್ ರಿಸೈನ್ ಮಾಡಿ ಹೊರಟೋದ್ರಂತೆ. ಬ್ಯಾಡ್ ಟೀಚರ್ ಹೋದ್ರೆ ಹೋಗ್ಲಿ, ಬೇರೆ ಟೀಚರ್ ಬರ್ತಾರೆ. ನಿಲ್ಸ್ತೀರಾ? ಬರ್ತಿದ್ದಾಗೆ ಮಕ್ಳಿಗೆ ಬೈತಿರಲ್ಲ ಯಾಕೆ? ಸ್ಕೂಲಲ್ಲಿ ಏನ್ ತಿಂದ್ರೋ ಏನೋ, ಹಸುವಾಗಿರುತ್ತೆ. ಬನ್ನಿ. ಸಾರಿ ಸರ್, ಮಕ್ಕಳ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ದೆ. ನೀವೇನು ವರಿ ಆಗ್ಬೇಡಿ. ನೀನ್ ಹೇಳ್ದೆ ಅಂತಲ್ಲ ಕೇಶವ, ಮಕ್ಳ ವರ್ತನೆನ ನಾನೇ ನೋಡ್ತಾ ಇದ್ದೀನಿ. ಅವಳು ಮುದ್ದು ಮಾಡೋದು ಜಾಸ್ತಿ ಆಗಿ ಚೇಷ್ಟೆ ಹೆಚ್ಚಾಗಿ ಹೋಗಿದೆ. ಶಶಿಯಮ್ಮ ಹೇಳ್ದಾಗೆ ಈ ವಯಸ್ಸಲ್ಲಿ ಅಲ್ದೇನೆ ಇನ್ ಯಾವಾಗ ಚೇಷ್ಟೆ ಮಾಡ್ತಾರೆ ಸರ್? ಬೆಳೀತಾ ಬೆಳೀತಾ ಅವರೇ ತಿಳ್ಕೊತಾರೆ. ಮಕ್ಳಿಗಿಂತ ಮೊದಲು ಶಶಿ ತಿಳ್ಕೋಬೇಕು. ನಿನ್ನ ಕೆಲ್ಸದವನು ಅಂತ ಕೀಳಾಗಿ ಮಾತಾಡದ್ಲು. ಸಾರಿ ಕೇಶವ. ಅಯ್ಯೋ, ನೀವ್ ನನಗ್ ಸಾರಿ ಹೇಳುದು ಅಂದ್ರೇನು ಸರ್? ಶಶಿಯಮ್ಮನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಮಕ್ಳಿಗೆ ನಾನೇನೋ ಅಂದೆ ಅನ್ನೋ ನೋವಲ್ಲಿ ಹೇಳಿದ್ರು ಹೊರತು ಶಶಿಯಮ್ಮನಿಗೆ ನನ್ನ ಮೇಲೆ ಕೋಪ ಯಾಕಿರುತ್ತೆ ಸರ್? ಅಮ್ಮ, ನಾವ್ ಬೆಂಗಳೂರಿಗೆ ಹೋಗಣ್ವಾ? ಮಾತಾಡ್ದೇನೆ ತಿನ್ನು. ನನ್ ಬೆಂಗಳೂರು ನೋಡ್ಬೇಕು ಅನಿಸ್ತಿದೆ. ಆದಷ್ಟು ಬೇಗ ಬ್ಯಾಂಗ್ಳೂರ್ಗೆ ಹೋಗಿ.
ಹೇಗಿರ್ತಾಳಂತ ನೋಡ್ಬೇಕು. ಅಂತದ್ ಬೆಂಗಳೂರಲ್ಲಿ ಏನ್ ನೋಡ್ಬೇಕು? ಲಾಲ್ ಬಾಗ್, ಹೈಟೆಕ್ ಸಿಟಿ, ದೇವಸ್ಥಾನ, ಟ್ಯಾಂಕ್ ಬಂದ್ ಮತ್ತೆ ಜಿಂಕೆ ಪಾರ್ಕು. ತುಂಬಾ ಪ್ಲೇಸ್ ಇದೆಯಂತೆ. ತುಂಬಾ ದೊಡ್ಡ ಸಿಟಿ ಅಂತೆ. ಅಷ್ಟು ದೊಡ್ಡ ಸಿಟಿಯಲ್ಲಿ ಅವಳನ್ನ ಎಲ್ಲಿಂದ ಹುಡುಕೋದು? ಆದ್ರೆ ಅವಳೇ ನನ್ನ ವೈಫ್ ಆಗೋಳು ಅಂತ ಹೇಗ್ ಗೊತ್ತಾಗುತ್ತೆ? ಎಲ್ಲಿಗೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ, ನೋಡ್ಬೇಕಾಗಿರೋ ಅಗತ್ಯನೂ ಇಲ್ಲ. ಇಲ್ಲಿ ಚೆನ್ನಾಗೇ ಇದೆ ಅಲ್ವಾ, ಇಲ್ಲೇ ಇದ್ಬಿಡೋಣ. ನನಗಿಲ್ ಬೋರ್ ಆಗ್ತಿದೆ. ಒಂಟಿ ಜೀವನ ತುಂಬಾ ಬೋರಿಂಗ್ ಆಗಿದೆ. ಯಾವಾಗ್ಲೂ ಸಮುದ್ರನೇ ನೋಡ್ಬೇಕಾ? ಬೇಜಾರಾಗ್ತಿದೆ. ಈ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಂತಿದ್ರೆ ನನ್ಗೆ ಬೇಜಾರಾಗ್ತಿದೆ. ಒಂದ್ ವೇಳೆ ನನ್ನ ಸುಂದರವಾದ ಹುಡುಗಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಬೆಂಗಳೂರು ಚೆನ್ನಾಗಿರುತ್ತಂತಮ್ಮ. ಪ್ಲೀಸ್ ಹೋಗೋಣ ಅಮ್ಮ. ಹೋಗಕ್ ನನಗಿಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ? ಯಾಕಿಷ್ಟ ಇಲ್ಲ? ಕೆಲವೊಂದಕ್ಕೆ ಕಾರಣ ಇರಲ್ಲ ಗಂಗಾ. ಯಾವ ಕಾರಣ ಇಲ್ದನು ಜ್ಯೋತಿಷಿನೂ ಹೇಳಲ್ಲ. ನನ್ನ ಜೀವನದಲ್ಲೂ ಮದುವೆ ಇದೆ ಅನ್ನೋದಕ್ಕೆ ಹೇಳಿರೋದು. ಹೌದು, ಅವಳು ನನ್ನ ಮೊದಲು ಇಷ್ಟಪಡ್ತಾಳ ಅಥವಾ ನಾನು ಇಷ್ಟಪಡ್ತೀನ? ನನಗಿಷ್ಟ ಇಲ್ಲ ಅಂದೆ, ಇನ್ ಬಿಟ್ಬಿಡು. ನಿನ್ಗೆ ಬೆಂಗಳೂರು ಅಂದ್ರೆ ಕೋಪನಾ ಇಲ್ಲ ಭಯನಾ?